ತಿನ್ನಬೇಕಯ್ಯ. ಹೇಳ್ರಿ ಸುಶೀಲಕ್ಕ. ಹಲಸಿನ ಹಣ್ಣು ಅಂತ ಈ ವರ್ಷ ಒಂದ್ 3-4 ಸರಿ ತಿಂದ್ವಿ ಕಣ್ರಿ. ಅಯ್ಯೋ ನಾ ಈ ಸತಿ ಒಂದೇ ಒಂದ್ ಹಲಸಿನ ಹಣ್ಣು ಬಾಯಿಗೆ ಇಡ್ಲ ಕಣ್ರಿ. ಹೌದಾ? ಹಲಸಿನ ಹಣ್ಣು ಇಡೀ ಬಾಯಿಗೆ ಇಡ್ಬೇಡಿ, ಒಂದೊಂದ್ ತಾಳೆ ಇಡಿ. ಅದೇಯ ಈ ಸರಿ ಮರ ನೋಡ್ತಿದ್ರೆ ಮಳೆಗಾಲ ಹಿಡಿಯಕ್ ಮುಂಚೆನೆ ಎಲ್ಲ ಉದ್ರೋಗೋ ತರ ಕಾಣ್ತದೆ. ಎಂತ ಇಷ್ಟಿಷ್ಟು ದೊಡ್ಡ ಆಗ್ಯಾವಲ್ಲ ನೋಡಂತ ಹಳೆ ಕಂಡತ್ರ ನಮ್ಮನೆ ಇವ್ರು ಬಿದ್ದದೆ ಹೋಗ್ ನೋಡು ನಮ್ಮನೆ ಗನ್ಸು ಬರೀ ಅಲ್ಲಿ ಬಿದ್ದ ಪ್ಯಾರ್ಲೆಕಾಯಿ ತಿನ್ನಲ್ಲೇನ್ರಿ ನೀವು? ತೋಟದಲ್ಲಿ ಈ ತರ ಇದ್ರು ಚೆನ್ನಾಗದವ. ಎಷ್ಟು ಬಿದ್ದವ್ ನೋಡಿ ಕೆಳಗೆ. ಕಡ್ಡೆ ಕಡ್ಡೆ ಕೈಯಂ ಕಡ್ಡೆ. ನೀವು ಕಣ್ಣು ವಾರ್ಲಿಡಿಯಾ ಇಲ್ಲ ನೋಡ್ರಿ ಚೆನ್ನಾಗದವ ಬಿದ್ದಿರೋದು. ಅಯ್ಯಯ್ಯೋ ಈಶ್ವರ, ಇಲ್ಲೊಂದ್ ಬಿದ್ದದಲ್ಲ. ಅಲ್ಲ ಕಣ್ರಿ, ಹಾ ಈ ಹಣ್ಣಿಗೆ ನಿಮ್ಮನೆ ಗಂಡ್ಸ್ ಹೇಳಿದ್ದ ಹಣ್ಣು ಅಂತ? ಇಲ್ಲ, ಬಕ್ಕೆ ಚೆನ್ನಾಗಿ ಬರ್ತದೆ, ಇದು ಸೌಂಡ್ ಏನೋ ಬರ್ತದೆ ಕಣ್ರಿ. ಹೌದಾ? ಇಲ್ಲಿ ಕೊಡ್ರೆ ದನಗೇನ್ ಬರ್ತವೆ, ಮನೆ ತಗೊಂಡೋಗೋಣ. ಇದ್ದವರಿಗೆ ನೀವೆಂತ ಸವಲತ್ತು ಸಂಪನ್ಮೂಲ ಕೊಟ್ರೆ ಸಸಾರ ಕಣ್ರಿ. ಎಲ್ಲಿ ಎಲ್ಲ ಪುಕ್ಸಟೆ ಅಲ್ಲ, ದುಡ್ಡು ಕೊಟ್ಟು ತರದ್ ₹1 ಆಯ್ತಾ? ನೀವ್ ನೋಡಿರಲ್ಲ, ಪ್ಯಾಟಿಂದ ತರ ₹2 ಕೊತ್ತಂಬರಿ ಸೊಪ್ಪನ್ನ ಬ್ರಿಡ್ಜಿ ಗಿಡದೇನ್ ಕೇಳ್ತೀರಾ? ಅದೇ ಈ ಹಲಸಿನ ಹಣ್ಣೆಲ್ಲ ಯಥೇಚ್ಛವಾಗಿ ಬೆಳಿತಾವಲ್ಲೇನ್ರಿ? ಹೌದ್ರಿ. ಯಥೇಚ್ಛ ಬೆಳೆಯೋದಂತ ನಗ್ಲೆಟ್ಟೆ. ಮತ್ತೆಂತದ್ರಿ, ನಮಗೆಲ್ಲ ನಗ್ಲೆಟ್ಟು ಮಲ್ನಾಡೋರಿಗೆ. ಹೌದು, ಈ ಸೊಪ್ಪು ಸ್ವಾದಿ ಕಾಯಿ ಈ ಮಳೆಗಾಲ ಹತ್ತಿರ ಬರೋಕ್ಕೂ ಪೂರ ಕೆಡ್ಸಾಕದ. ಅಲ್ಲ, ಹಲಸಿನಕಾಯಿ ತೋಟಕ್ಕೆ ದನ ನುಗ್ಗ ಅಂತ ಕೆಡ್ಸ್ ಹಾಕ್ತಾರಲ್ಲ. ನೀವು ಮಂಗ್ಳೂರ್ ಕಡೆ ಎಲ್ಲ ನೋಡ್ಬೇಕು. ಅಯ್ಯೋ ನೋಡ್ರಿ, ಆ ಮರ ತೋರ್ಸಿಲ್ಲ ಒಂಚೂರು, ಬಾರಿ ದೊಡ್ಡದೇ ಕಣ್ರಿ. ಒಂದು ಅದು ಹಣ್ಣಾಗಿರೋದು ಅಂತ. ಹೌದಲ್ಲ? ನೋಡ್ರೆ ಗೊತ್ತಾಗ್ತದೆ ಬೋಲ್ತದೇನ ಅಂತ. ಒಂದ್ ಗುಂಡ್ಗೋಲ್ ಇದ್ದೀರಾ, ಹಂಗೆ ಇಡ್ಕಿದ್ರೆ ಬಿದ್ದೋತಿತ್ತೇನಲ್ಲ. ಅಷ್ಟು ಸುಲಭಕ್ಕಿಲ್ಲ ಕಣ್ರಿ. ಹೌದಾ? ಮಂಗ್ಳೂರಲ್ಲೆಲ್ಲ ಹಲಸಿನ ಸೊಳ್ಳೆನ ಉಪ್ಪು ತಂದು ಇಟ್ಕೊಂಡದವ್ರು. ಉಪ್ಪು ಸರಿ ಹಾಕಿ 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 ಉಡ್ದಿಡೋದು. ಪಿಂಗಣಿ ಗೊತ್ತಾವಲ್ಲ ಅದ್ರಲ್ಲಿ. ನೀವು ಸಣ್ಣದ ಮಾತಾಡ್ತೀರ. ಅದೇ 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 ನಡಿ ನಡಿ ನಡಿ.